ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದು ಎಸ್ ಐ ಆರ್ನ ಕೆಲಸ ನಡೆಯುತ್ತಾ ಇದೆ. ನಾನು ಕರ್ನಾಟಕದ ಎಲ್ಲ ಜನತೆಗೆ ನನ್ನ ಒಂದು ಕಿವಿ ಮಾತು ಏನೆಂದರೆ, ಇದರಲ್ಲಿ ನೀವು ತುಂಬ ಉತ್ಸಾಹದಿಂದ ಭಾಗವಹಿಸಬೇಕು. ಯಾಕಂದರೆ ನಮ್ಮ ಒಂದು ನಾವು ವೋಟ್ ಹಾಕುವ ಒಂದು ನಮ್ಮ ಅಧಿಕಾರವನ್ನು ನಾವು ಕಳೆದುಕೊಳ್ಳಬಾರದು. ಅದಕ್ಕಾಗಿ ಈಗ ಕಳೆದ 29-30ನೇ ತಾರೀಕಿನಿಂದ ಎಲ್ಲ ಕೆಲಸ ಶುರುವಾಗಿದೆ. ನಮ್ಮ BLOಗಳು ಎಲ್ಲ ಮನೆಗೆ ಬರ್ತಾ ಇದ್ದಾರೆ. ಆ ಫಾರ್ಮನ್ನು ಎಲ್ಲ ರೆಡಿ ಮಾಡಿ ಆಗಿದೆ. ಅದರಲ್ಲಿ ಇವತ್ತು ನಾವು ಆ ಫಾರ್ಮನ್ನು ಫಿಲ್ಲಪ್ ಮಾಡಿ ಎಲ್ಲ ಕೊಡಬೇಕಾಗಿದೆ. ಅದಕ್ಕಾಗಿ ಜನರು ಹೇಗೆ ಓಟಿನ ದಿವಸ ನಾವು ಹೇಗೆ ಕೆಲಸ ಮಾಡುತ್ತೇವೆ, ಅದೇ ರೀತಿ ನಾವು ಇವತ್ತು ಕೂಡ ಆ ಒಂದು SIRನ ಬಗ್ಗೆ ಒಂದು ತುಂಬ ಆಸಕ್ತಿಯಿಂದ ಭಾಗವಹಿಸಬೇಕು. ಓಟಿನ ಒಂದು ನಮ್ಮ ಆಸಕ್ತಿ ಮತ್ತು ನಮ್ಮ ಒಂದು ಭವಿಷ್ಯವನ್ನು ರೂಪಿಸುವಂಥ ದೇಶದ ಒಂದು ಭವಿಷ್ಯವನ್ನು ರೂಪಿಸುವುದರಲ್ಲಿ ನಾವು ಭಾಗವಹಿಸಬೇಕು. ಅದೇ ಕರ್ನಾಟಕದ ಎಲ್ಲ ಸಮಸ್ತ ಜನರಿಗೆ ನಾನು ಹೇಳುವುದೇನೆಂದರೆ, ಇದರಲ್ಲಿ ನೀವು ಓಟಿನ ದಿವಸ ಹೇಗೆ ಭಾಗವಹಿಸ್ತೀರಿ ಅದೇ ರೀತಿಯಲ್ಲಿ ನೀವು ಭಾಗವಹಿಸಿ ಇದನ್ನು ಒಂದು ಕಾರ್ಯರೂಪಕ್ಕೆ ತರಬೇಕಾಗಿ ನಾನು ಕಳಕಳಿಯಾಗಿ ಹೇಳುತ್ತಿದ್ದೇನೆ. ಈಗ ಹಲವಾರು ದಾಖಲೆಗಳನ್ನು ಕೇಳ್ತಾ ಇದ್ದಾರೆ. ಪಾಸ್ಪೋರ್ಟ್ ಕೇಳ್ತಾ ಇದ್ದಾರೆ, ವೋಟರ್ ID ಕೇಳ್ತಾ ಇದ್ದಾರೆ, ಮತ್ತು ಆಧಾರ್ ಕಾರ್ಡ್ ಕೇಳ್ತಿದ್ದಾರೆ. ಮತ್ತು ಸ್ಪೆಷಲಿ ಈಗ ಏನಂದರೆ, ಆ ಫೋಟೋಗಳಲ್ಲಿ ಉಂಟಲ್ವ, ನಾವು ಫೋಟೋ ತೆಗೆಯುವಾಗ ಒಂದು ಸಾಮಾನ್ಯವಾಗಿ ನಮ್ಮ ಮುಸ್ಲಿಂ ಮಹಿಳೆಯರು ಕಿವಿಯನ್ನು ಮುಚ್ಚಿರ್ತಾರೆ, ಇದನ್ನು ಹಾಕಿ, ನಮ್ಮ ನಕಾಬನ್ನು ಹಾಕಿ. ಆದರೆ ಅದನ್ನು ನಕಾಬನ್ನು ಹಾಕಿ ಸ್ವಲ್ಪ ಇಲ್ಲಿಂದ ಫೋರ್ಹೆಡ್ನ ಸ್ವಲ್ಪ ಸರಿಸಿ ಈ ಕಿವಿಯನ್ನು ತೋರಿಸಬೇಕಾಗ್ತದೆ. ಯಾಕಂದರೆ ಅದರಲ್ಲಿ ಸ್ಕ್ಯಾನಿಂಗ್ ಇದು ಪ್ರಾಬ್ಲಮ್ ಬರ್ತಾ ಉಂಟಂತೆ. ಇವತ್ತೇ ನನಗೊಂದು ಇನ್ಫಾರ್ಮೇಷನ್ ಸಿಕ್ಕಿತ್ತು. ಸ್ಕ್ಯಾನಿಂಗ್ ಸರಿಯಾಗಿ ಆಗ್ತಾ ಇಲ್ಲ, ಆ ಕಿವಿಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದರಿಂದ ನಮ್ಮ ಮುಸ್ಲಿಂ ಮಹಿಳೆಯರಿಗೆ ಒಂದು ಕಿವಿ ಮಾತಂದರೆ, ಫೋಟೋ ಅಲ್ಲಿ ತೆಗಿಲಿಕ್ಕೆ ಹೋಗುವಾಗ ಅದನ್ನು 2 ಕಿವಿಗಳನ್ನು ಮತ್ತು ಸ್ವಲ್ಪ ನಮ್ಮ ನಕಾಬನ್ನು ಸ್ವಲ್ಪ ಮೇಲೆ ಸರಿಸಿ ಫೋರ್ಹೆಡನ್ನು ಸರಿಯಾಗಿ ತೋರಿಸಬೇಕಾಗ್ತದೆ. ಈಗ ಇಂದಿನ ಮಕ್ಕಳ ಮುಂದಿನ ಜನ ಹೇಳ್ತಾರೆ, ಈಗ ಅವರು ಇವತ್ತು ತಮ್ಮ ಓಟಿನ ಅಧಿಕಾರವನ್ನು ಇವತ್ತೇ ಕಾಪಾಡಿಕೊಳ್ಬೇಕು. ಇವತ್ತು ಕಾಪಾಡಿಕೊಳ್ಳದಿದ್ದರೆ ಮತ್ತು ಯಾವಾಗಲೂ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೇಳ್ತೇವೆ, ನ್ಯೂಸಲ್ಲಿ ಕೇಳ್ತೇವೆ, ಪತ್ರಿಕೆಗಳಲ್ಲಿ ಓದುತ್ತಾ ಇದ್ದೇವೆ. ಈಗ ಹಲವಾರು ಕಡೆಯಲ್ಲಿ ಇಲೆಕ್ಷನ್ ಆಗಿದೆ, ಅಲ್ಲಲ್ಲಿ ಲಕ್ಷಗಟ್ಟಲೆ ಜನರದ್ದು ಓಟಿನ ಅಧಿಕಾರ ತಪ್ಪಿ ಹೋಗಿದೆ. ಅದು ಈಗ ಯಾವಾಗ ಸರಿ ಆಗುವುದು, ಯಾರು ಸರಿ ಮಾಡೋದು, ಅದಕ್ಕೊಂದು ಇದು ಸಿಗಲಿಲ್ಲ. ಅದರಿಂದಾಗಿ ಇವತ್ತು ಕರ್ನಾಟಕದವರು ನಾವು ತುಂಬ ಜಾಗ್ರತೆಯಿಂದ, ನಮ್ಮ ಕರ್ನಾಟಕ ಸರ್ಕಾರ ಕೂಡ ನಮಗೆ ತುಂಬ ಸಹಾಯ ಮಾಡುತ್ತಿದೆ. ಎಲ್ಲರೂ ಕೂಡ ಒಂದು ಸರ್ಕಾರ ಎಲ್ಲವೂ ಕೂಡ ನಮ್ಮ ಒಟ್ಟಿಗಿದ್ದಾರೆ, ನಮ್ಮ ಕರ್ನಾಟಕದ ಜನತೆ ಒಟ್ಟಿಗಿದ್ದಾರೆ. ಅದರಿಂದ ನಾವು ಒಳ್ಳೆಯ ರೀತಿಯಿಂದ ಈ SIR ಫಾರ್ಮನ್ನು ಫಿಲ್ಲಪ್ ಮಾಡಿ, ಅದಕ್ಕಾಗಿ ಎಲ್ಲ ಕಡೆಯಲ್ಲಿ ಕೂಡ ಈಗ ವಾರ್ ರೂಮ್ ಎಲ್ಲ ತೆರೆದು ಕೂತ್ಕೊಂಡಿದ್ದಾರೆ. ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಕೂಡ ಒಂದು ಹೇಳ್ತಾ ಅವರು ಎಲ್ಲ ತುಂಬ ಆಸಕ್ತಿಯಿಂದ ಒಂದು ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ. ಅದರ ಉಪಯೋಗವನ್ನು ಎಲ್ಲರೂ ಪಡ್ಕೊಂಡು ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಒಂದು SIRನ ಕಾರ್ಯಕ್ರಮವನ್ನು ಮುಗಿಸಬೇಕಾಗಿ ನಾನು ಜನತೆಯಲ್ಲಿ ಇದನ್ನು ಕೇಳ್ಕೊಳ್ತಾ ಇದ್ದೆ. ಹೆಸರು ಡಾಕ್ಟರ್ ಶೇಖ್ ವಹೀದ್ ದಾವೂದ್ ಅಂತ. ನಾನು NRI ಉಡುಪಿ ಡಿಸ್ಟ್ರಿಕ್ಟ್ NRI ಮಾಜಿ ಅಧ್ಯಕ್ಷ, ಮತ್ತು ನಾನು ಕರ್ನಾಟಕದ ಸರ್ಕಾರದ ಮೈನಾರಿಟಿಯ ಜನರಲ್ ಸೆಕ್ರೆಟರಿ, ನಾನು ಮಾಜಿ.